20 ವರ್ಷದಲ್ಲಿ ಸುದೀಪ್ ಅಣ್ಣನ ಮಾಸ್ ಫಿಲಮ್ಗಳು ನೋಡ್ತಾ ಬಂದಿದ್ದೀರಾ. ಬಟ್ ಆದರೆ ಮಾರ್ಕಿಂದ ಮ್ಯಾಕ್ಸಿಮಮ್ ಮಾರ್ಕ್ ಬರ್ತಾ ಇದೆ. ಮ್ಯಾಕ್ಸಲ್ಲಿ ನೋಡ್ತಾ ಇರೋದು ಓನ್ಲಿ ಒಂದು ಸಿಂಗಲ್ ಲೈನ್ ಮಾರ್ಕು. ಈಗ ನೋಡ್ತಿರೋದು ಮಾರ್ಕಲ್ಲಿ ದೊಡ್ಡ ಧಮಾಕನ ನೋಡ್ತಾರೆ ನೀವೆಲ್ಲರೂ ಕೂಡ. ಅದೇ ರೀತಿಯಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಕನ್ನಡ ಚಲನಚಿತ್ರ ಎಲ್ಲರೂ ನೋಡಿ, ನಮ್ಮ ಕನ್ನಡ ನಾಡು ನುಡಿ ಉಳಿಸಿ. ಅದೇ ರೀತಿಯಾಗಿ ನಮ್ಮ ಇದು ವಿಷಯ ಹೇಳ್ಕೊಂತಿರೋ ವಿಚಾರ ಯಾರು ತಪ್ಪು ತಿಳ್ಕೊಂಡ್ರು ಬೇಜಾರಲ್ಲ. ಇದೇ 11ನೇ ತಾರೀಕು ಡೆವಿಲ್ ಬರ್ತಾ ಇದೆ, ನೋಡಿ ಪ್ರೋತ್ಸಾಹಿಸಿ. ಯಾಕೆಂದರೆ ಕನ್ನಡ ಚಲನಚಿತ್ರ ಬೆಳೀತು ಅಂದರೆ ಸುದೀಪ್ ಅಣ್ಣನ ಬೆಳೆಸ್ದಂಗೆ. ಯಾಕೆಂದ್ರೆ ಅಯ್ಯಪ್ಪ ಒಂದು ಹೊರದೇಶದಲ್ಲಿ ಹೋಗಿ ನಮ್ಮ ಕನ್ನಡ ಬಗ್ಗೆ ಹೇಳ್ತಿದ್ದಾರೆ ಅಂದಮೇಲೆ ಫಸ್ಟ್ ನಮ್ಮ ಕನ್ನಡ ಬಗ್ಗೆ ಮಾತಾಡೋಣ ಯಾವಾಗಲೂ. ಆವಾಗಲೇ ನಮ್ಮ ಚಲನಚಿತ್ರಕ್ಕೆ ಒಂದು ಶಕ್ತಿ ಬರುತ್ತೆ, ನಮ್ಮ ಕನ್ನಡಕ್ಕೆ ಶಕ್ತಿ ಬರುತ್ತೆ, ನಮ್ಮ ಸುದೀಪ್ ಅಣ್ಣ ಇನ್ನೊಂದು ಬಲ್ಗೆ ನಾವು ಜಾಸ್ತಿ ಮಾಡ್ದಂಗೆ ಆಗುತ್ತೆ. ನಮ್ಮ ಭಾಷೆಗೆ ಇಡೀ ದೇಶದಾಗೆ ಜಾಗ ಐತೆ. ಅದು ಇದು ಅಂತ ಅಲ್ಲ, ನಾವ್ ಯಾರು ಬೇಲಿ ಹಾಕೊಂಡ್ ಓಡಾಡಲ್ಲ, ಬೇಲಿನೇ ನಾವು. ಬಾಸ್ ಅವ್ರ ಬರ್ತಡೇ ದಿನ ಒಂದು ಮಾತು ಹೇಳಿದ್ರು, ಅದಕ್ಕಿಂತ ಮುಂಚೆ ಹೇಳಿದ್ರು ಮಾರ್ಕಿಂದ ಡೇಟಿಗೆ ಕೊಡ್ತೀನಿ ಅಂತ. ಆ ಮಾತು ಉಳಿಸಿ ಅಂದ್ರೆ ಅವತ್ತೊಂದು ಮಾತು ಬರ್ತಡೇ ದಿನ ಏನ್ ಹೇಳಿದ್ರು ಅಂದ್ರೆ ತಲೆ ಮೇಲೆ ಹೊಡೆದಂಗೆ ಕೊಡ್ತೀನಿ ಅಂದಿದ್ರು. ಒಂದಂಡೇಲಿ ತಲೆ ಮೇಗಲ್ಲ, ಒಂದು ಏನಂದ್ರೆ ಒಂದು ತುಕ್ಕನೇ ಸಿಗಲ್ಲ ಅವ್ರದ್ದು, ಹಂಗ್ ಹೊಡೆದಿದ್ರು ಡೈಲಾಗ್ ಮಾತ್ರ ಚಿಂದೆ. ಒಂದೊಂದು ತುಂಬಾ ಇಷ್ಟ ಆಯ್ತು. ಹೇಳಿ ಡೇಟ್ಗೆ ಬರ್ತಾ ಇದ್ದೀನಿ ಅಂದ್ರು, ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದ್ದೀನಿ ಅಂದ್ರು. ಕ್ಲೋಸ್ ಅಪ್ ಅಲ್ಲ, ಕ್ಲಾಸ್. ಜೈ ಕಿಚ್ಚ ಬಾಸ್. ನಮ್ಮ ಬಾಸ್ ಬಂದ್ರೆ ಲಯನ್ ಇದ್ದಂಗೆ. ಯಾಕಂದ್ರೆ ನಾವು ನಮ್ಮ ಬಾಸ್ ಲಯನ್ ಅಂತ ಕರಿತೀವಿ. ಪ್ರತಿ ಶನಿವಾರ ಭಾನುವಾರ ನಮ್ಮ ಬಿಗ್ ಬಾಸ್ ಕೂಡ ಕಾಯ್ತಿದ್ವಿ. ಆದ್ರೆ ಇವತ್ತು ಫ್ಯಾನ್ಸ್ಗೋಸ್ಕರ, ಅದು ನಮ್ಮ ದಾವಣಗೆರೆ ಜನತೆಗೋಸ್ಕರ ನಮ್ಮ ಬಾಸ್ ಖುದ್ದಾಗಿ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿ ನಮ್ಮ ಅತ್ತಿಗೆ ಅವರು ನಮ್ಮ ದಾವಣಗೆರೆ ಜನತೆ ನೋಡ್ಲಿ ಅಂತ ಹಾಕಿದಾರೆ. ಅಂದ್ಮೇಲೆ ದಾವಣಗೆರೆ ಅಂದ್ರೆ ನಮ್ಮ ಬಾಸ್ಗೆ ಎಷ್ಟು ಇಷ್ಟ. ಯಾಕಂದ್ರೆ ಕಿಚನ್ ಆಟ ಅಂದ್ರೆ ದಾವಣಗೆರೆ ಎಲ್ಲ ಗೊತ್ತಿದೆ. ದಾವಣಗೆರೆ ಜನತೆಗಳು ಪ್ರತಿದಿನ ಬಂದು ಎಷ್ಟು ಹಾರೈಸ್ತಾರೆ, ಸುದೀಪ್ ಅಣ್ಣಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ದಾವಣಗೆರೆ ಸುದೀಪ್ ಅಣ್ಣ ಗೊತ್ತಿದೆ. ಹಂಗಾಗ್ಬಿಟ್ಟು ಟೈಸರ್ನ ತ್ರಿಶೂಲ್ ಟಾಕಿದಲ್ಲಿ ಹಾಕಿದ್ದಾರೆ. ಪ್ರತಿಯೊಬ್ರು 25ಕ್ಕೆ ಬಂದು ಮಾರ್ಕ್ ಮೂವಿ ನೋಡ್ರಿ, ಸಖತ್ತಾಗಿದೆ. ನಾವು ಬರ್ತೀವಿ, ನೀವು ಬನ್ನಿ. ಜೈ ಕಿಚ್ಚ ಬಾಸ್. ಜೈ ಕಿಚ್ಚ ಬಾಸ್. ಅಲ್ಟಿ ಸೂಪರ್ ಮಾತ್ರ ಟ್ರೇಲರ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಸರ್. ನಿಮಗೆ ಅನಿಸ್ತು ಸರ್? ನಾವು ಈಗೇನಿಲ್ಲ ಸರ್, ರಿಲೀಸ್ ಮಾಡಿ ತೋರಿಸ್ತೀವಿ. ಜೈ ಕಿಚ್ಚ ಬಾಸ್. ಚೆನ್ನಾಗಿದೆ ಬ್ರೋ, ಸೂಪರ್. ದಾದಾ ಯಾರು ಗೊತ್ತು? ಸೂಪರ್. ನಮ್ಮ ಬಾಸಿಗೆ ಮಾತ್ರ ಏಜೆ ಆಗಲ್ಲ ಗುರು. ಪಿಕ್ಚರ್ ಬರ್ಲಿ, ದೀಪಾವಳಿ ಮ್ಯಾಕ್ಸಿಮಮ್ ಸೂಪರ್ ಟ್ರೈಲರ್. ಈ ಕ್ರಿಸ್ಮಸ್ ಬರ್ತೈತೆ, ಅದೇ ಟೈಮಿಗೆ ಕ್ರಿಸ್ಮಸ್ ದಿನನೇ ಮತ್ತೆ ಇನ್ನೊಂದ್ಸತಿ ದೀಪಾವಳಿ ಬಂದ್ರೆ ಯಾವ ತರ ಇರ್ತದೆ ಅನ್ನೋದೇ ಈ ಒಂದು ಟ್ರೈಲರ್ ನೋಡಿದಾಗ ಅನ್ಸಿದ್ ನಮಗೆ. ಕಣ್ಣು ಆ ಕಡೆಗೆ ಈ ಕಡೆ ಮಿಡಿಕ್ಸ್ಲೆಲ್ಲ ನೋಡಿದೀವಿ. ನಮಗೆ ಸೈಲೆಂಟ್ ಅದ್ ನೋಡಿದ್ರೆ ಸೈಲೆಂಟ್ ಆಗಿದ್ ನಾವು. ಯಾಕಂದ್ರೆ ಗರ್ಜನೆ ಮಾಡಕ್ಕೆ 25ಕ್ಕೆ ಬರ್ತೇವೆ, ಈಗ ಮಾತಾಡೋದು ಜಾಸ್ತಿ. ಗರ್ಜನೆ ಮಾಡಕ್ಕೆ 25ಕ್ಕೆ ಬರ್ತೀವಿ, ಯಾರಾದ್ರೂ ಬಂದು ಹೇಳ್ಬೋದು ಅವಾಗ ಅಷ್ಟೇ. 2025 ನಮ್ಮೆಲ್ಲರ ಜೀವನದಲ್ಲಿ ನೋಡಿ, ಅದು ಡಿಸೆಂಬರ್ ತಿಂಗಳಲ್ಲೇ ಬಂದಿದೆ 25. ಆ ವರ್ಷದ ಕೊನೆ ಎಂಡನ್ನ ಅದ್ದೂರಿಯಾಗಿ ಕೊಡ್ತೀವಿ ನಾವು ಅಭಿಮಾನಿಗಳು ಸುದೀಪ್ ಅಣ್ಣಗೋಸ್ಕರ. ಸುದೀಪ್ ಅಣ್ಣ ನಮಗೋಸ್ಕರ ಮಾರ್ಕ್ನ ತಂದು ಕೊಡ್ತಾ ಇದೆ. ಇದು ನಿಮಗೆಲ್ಲ ಗೊತ್ತೇ ಇದೆ, ಅಭಿಮಾನಿಗಳಿಗೋಸ್ಕರನೇ ರೆಡಿ ಮಾಡಿರೋದು ಮಾರ್ಕ್. ನಮ್ಮದು ಸೆಲೆಬ್ರೇಷನ್ ಯಾವಾಗಲೂ ಗೊತ್ತೇ ಇದೆ, ದಾವಣಗೆರೆಯಲ್ಲಿ ಏನೇ ಮಾಡಿದ್ರು ಸ್ಪೆಷಲ್ ಆಗೇ ಇರುತ್ತೆ. ಆ ಸ್ಪೆಷಲ್ನ ನಾವು ಈಗ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಖಂಡಿತ ಅದನ್ನು 20ನೇ ತಾರೀಕು ನಾವು ಅನೌನ್ಸ್ಮೆಂಟ್ ಮಾಡಿ 5 ದಿನ ಮುಂಚಿತವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬಾಸ್ನ ಒಂದು ವರ್ಷದ ಹಿಂದೆ ನೋಡಿದ್ವಿ, ಅದ್ರ ಮೇಲೆ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಫಂಕ್ಷನ್ ನೋಡ್ತಾ ಇದ್ವಿ. ಬಟ್ ಸೈಕೋ ಸೈತನ್ ಪಕ್ಕ ಮೆಂಟಲಿ ಅಂತ ಮತ್ತೆ ಪ್ರೂವ್ ಆಯ್ತು ನಮಗೆ. ಡೈಲಾಗ್ ಮೇಲೆ ಡೈಲಾಗು, ಆ್ಯಕ್ಷನ್ ಮೇಲೆ ಆ್ಯಕ್ಷನ್, ಫೈಟಿಂಗ್ ಮೇಲೆ ಫೈಟಿಂಗು. ಬಾಸ್ ಈ ಥರ ನೋಡೋಕೆ ಎಷ್ಟೋ ವರ್ಷಗಳು ಆಗ್ಬಿಡ್ತು. ಮ್ಯಾಕ್ಸಲ್ಲಿ ಬಿಟ್ಟರೆ ಮತ್ತೆ ಇವಾಗ ನೋಡ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು ಬಾಸ್. ಡೈಲಾಗ್ ಮಾತ್ರ ಚಿಂದೆ ಹೊಡೆದಿದ್ದೀರ. ಒಂದೊಂದು ಡೈಲಾಗು ಒಂದು ಪಂಚ್ ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು.
ಇದು ಬರೀ ಜಸ್ಟ್ ಟ್ರೈಲರು, ಜಸ್ಟ್ ಇದು ಸೈಡ್ಸು. ಅವತ್ತಿದೆ ಪಾರ್ಟಿ ಏನಂತ ಅವತ್ತು ತೋರಿಸ್ತೀವಿ. ಯಾವತ್ತಿದ್ರೆ ಸುದೀಪ್ ಅಣ್ಣಂದು ಅಡ್ಡ ಕಿಚ್ಚನ್ ಆಟ ದಾವಣಗೆರೆನೇ. ಜೈ ಕಿಚ್ಚ ಬಾಸ್. ಟ್ರೈಲರ್ ತುಂಬ ಅದ್ಭುತ ಆಗಿದೆ. ನಾವಂತೂ ದೀಪಾವಳಿ ದಸರಾ ಯಾವ ಮಾಡಿಲ್ಲ. 25ಕ್ಕೆ ದೀಪಾವಳಿ ದಸರಾ ಎರಡೂ ಆಗ್ತಾವೆ. ಅದ್ರ ಜೊತೆಗೆ ಸುದೀಪ್ ಅಣ್ಣನ ಪರವಾಗಿ ಎಷ್ಟೋ ಜನ ಫ್ಯಾನ್ಸ್ ಇದೆ ಕಾಯ್ತಿದ್ದೀವಿ ಅಂದರೆ ರಕ್ತದ ಒಂದೊಂದು ಕಣನೂ ಹೆಂಗೆ ಕುದಿತದೋ ಅಷ್ಟು ನೀಟಾಗಿ ಜನ ಕಾಯ್ತದವೆ. ಅಷ್ಟು ಜನ ಕಾಯ್ತದಾರೆ. ನಮ್ಮ ಬೆರಳಲ್ಲಿ ನಮ್ಮ ಬಾಡಿಯಲ್ಲಿ ಎಷ್ಟು ರಕ್ತದ ಕಣಗಳದಾವೋ ಅಷ್ಟು ಜನನ ಸುದೀಪ್ ಅಣ್ಣಗೋಸ್ಕರ ವೇಟಿಂಗ್ ಇರ್ತೀವಿ ಆ ಮೂವಿಗೋಸ್ಕರ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಯಾವಾಗಲೂ ಸುದೀಪ್ ಅಣ್ಣನ ನಾವು ಆಲ್ಮೋಸ್ಟ್ 25 ವರ್ಷದಲ್ಲಿ, ನನ್ನ ವಯಸ್ಸೇ 32 ವರ್ಷ. ಅದರಲ್ಲಿ ನಾನು 6 ವರ್ಷದಿಂದ ಬಿಟ್ಟು ನಾನು ಏನು ಬುದ್ಧಿವಂತಾಗಿ ನಾನು ನೋಡ್ತಾ ಇದ್ದೀನಿ. ಅಯ್ಯಪ್ಪ ಯಾವತ್ತೂ ಕೂಡ ಒಂದು ಸ್ಟೋರಿನ ಲೈನ ಚೇಂಜ್ ಮಾಡ್ಕೊಂಡು ಹೋಗಿಲ್ಲ. ಬಟ್ ಆದರೆ ಲಾಸ್ಟ್ ಮ್ಯಾಕ್ಸ್ ಆದಮೇಲೆ ಮ್ಯಾಕ್ಸಲ್ಲಿ ಒಂದು ರಾಜಕೀಯವಾಗಿ ಏನು ಬಲಿಢ್ಯವಾಗಿ ನಡೀತದೋ ಅದನ್ನು ತಾತ್ಕಾಲಿಕ ಒಂದು ವಿಚಾರನ ತಿಳ್ಸಕ್ಕೆ ಹೋದ್ರು. ಒಂದು ಸಣ್ಣ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿದ್ದು ವಿಚಾರ. ಇದೇ ರೀತಿಯಾಗಿ ಮತ್ತೆ ಮ್ಯಾಕ್ಸಿಂದ ಮಾರ್ಕ್ ಕನ್ವರ್ಟ್ ಆಗಿದೆ. ಈಸ್ ದ ಬಿಗ್ಗೆಸ್ಟ್ ಟ್ವಿಸ್ಟ್. ಅದನ್ನೇ ಏನಪ್ಪ ಅಂದರೆ ಪ್ರೆಸೆಂಟ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಆ ರಾಜ್ಯದಲ್ಲಿ ನಡೆಯುವಂಥ ವಿಷಯನ ಅತಿ ಹೆಚ್ಚುವಾಗಿ ಹೇಳೋಕೆ ಬರ್ತಾ ಇದ್ದಾರೆ ಒಂದೇ ಲೈನ್ ಒಳಗಡೆ. ಆದರೆ ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ, ಮತ್ತೆ ಸುದೀಪ್ನ ಆಟಿಟ್ಯೂಡ್ ಮತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ತುಂಬ ಬದಲಾವಣೆ ಕಾಣ್ತಾ ಇದೆ. ಆಕ್ಚುಲಿ ಅಯ್ಯಪ್ಪಗೆ 50 ವರ್ಷ ಆಗಿದೆ ಅಂತ ಯಾರು ನಂಬೋಕೆ ಸಾಧ್ಯ ಇಲ್ಲ. ನನಗೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕ್ಚುಲಿ ನೋಡಿದವ್ರು ಮಾತ್ರ ಫಿದಾಗೋದು ಖಂಡಿತ. ಅದಾದ ನಂತರ ಇನ್ನೊಂದೇನಪ್ಪ ಅಂದರೆ ಇದ್ರ ಜೊತೆಗೆ ಇನ್ನೊಂದು ನೀವು ಯೋಚನೆ ಮಾಡ್ಬೇಕಾಗಿರೋದು ಏನು ಗೊತ್ತಾ, 20 ವರ್ಷದಲ್ಲಿ ಸುದೀಪ್ ಅಣ್ಣನ ಮಾಸ್ ಫಿಲಮ್ಗಳು ನೋಡ್ತಾ ಬಂದಿದ್ದೀರಾ. ಬಟ್ ಆದರೆ ಮಾರ್ಕಿಂದ ಮ್ಯಾಕ್ಸಿಮಮ್ ಮಾರ್ಕ್ ಬರ್ತಾ ಇದೆ. ಮ್ಯಾಕ್ಸಲ್ಲಿ ನೋಡ್ತಾ ಇರೋದು ಓನ್ಲಿ ಒಂದು ಸಿಂಗಲ್ ಲೈನ್ ಮಾರ್ಕು. ಈಗ ನೋಡ್ತಿರೋದು ಮಾರ್ಕಲ್ಲಿ ದೊಡ್ಡ ಧಮಾಕನ ನೋಡ್ತಾರೆ ನೀವೆಲ್ಲರೂ ಕೂಡ. ಅದೇ ರೀತಿಯಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಕನ್ನಡ ಚಲನಚಿತ್ರ ಎಲ್ಲರೂ ನೋಡಿ, ನಮ್ಮ ಕನ್ನಡ ನಾಡು ನುಡಿ ಉಳಿಸಿ. ಅದೇ ರೀತಿಯಾಗಿ ನಮ್ಮ ಇದು ವಿಷಯ ಹೇಳ್ಕೊಂತಿರೋ ವಿಚಾರ ಯಾರು ತಪ್ಪು ತಿಳ್ಕೊಂಡ್ರು ಬೇಜಾರಲ್ಲ. ಇದೇ 11ನೇ ತಾರೀಕು ಡೆವಿಲ್ ಬರ್ತಾ ಇದೆ, ನೋಡಿ ಪ್ರೋತ್ಸಾಹಿಸಿ. ಯಾಕೆಂದರೆ ಕನ್ನಡ ಚಲನಚಿತ್ರ ಬೆಳೀತು ಅಂದರೆ ಸುದೀಪ್ ಅಣ್ಣನ ಬೆಳೆಸ್ದಂಗೆ. ಯಾಕೆಂದ್ರೆ ಅಯ್ಯಪ್ಪ ಒಂದು ಹೊರದೇಶದಲ್ಲಿ ಹೋಗಿ ನಮ್ಮ ಕನ್ನಡ ಬಗ್ಗೆ ಹೇಳ್ತಿದ್ದಾರೆ ಅಂದಮೇಲೆ ಫಸ್ಟ್ ನಮ್ಮ ಕನ್ನಡ ಬಗ್ಗೆ ಮಾತಾಡೋಣ ಯಾವಾಗಲೂ. ಆವಾಗಲೇ ನಮ್ಮ ಚಲನಚಿತ್ರಕ್ಕೆ ಒಂದು ಶಕ್ತಿ ಬರುತ್ತೆ, ನಮ್ಮ ಕನ್ನಡಕ್ಕೆ ಶಕ್ತಿ ಬರುತ್ತೆ, ನಮ್ಮ ಸುದೀಪ್ ಅಣ್ಣ ಇನ್ನೊಂದು ಬಲಗೆ ನಾವು ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಪ್ರತಿ ಸಾರಿ ಗೊತ್ತಿದೆ 24 ವರ್ಷ ಸತತವಾಗಿ ಇಲ್ಲಿ ಸಂಸ್ಥೆ ನಡೀತಾ ಇದೆ. ಕಿಚ್ಚ ಸುದೀಪ್ ಸೇನಾ ಸಮಿತಿ ದಾವಣಗೆರೆಯಲ್ಲಿ 20 ವರ್ಷ ನಡೀತಾ ಇದೆ. ಯಾವತ್ತೂ ಕೂಡ ಒಂದು ಸಾನು ಸುದೀಪ್ ಅಣ್ಣಗೆ ನಮ್ಮ ದಾವಣಗೆರೆಯಿಂದ ಕಲೆಕ್ಷನ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಒಂದು ಕೂಡ ಯಾವತ್ತೂ ಮಿಸ್ ಆಗಿಲ್ಲ. ಅದೇ ರೀತಿ ಮಾರ್ಕ್ನ ಡಬಲ್ ಮಾಡ್ಕೊಡ್ತೀವಿ ಈ ಸರಿ. ಆದರೆ ಯಾವತ್ತೂ ಅದು ಮಿಸ್ ಮಾಡಲ್ಲ. ನಾವು ಮುಂದೆನೂ ಮಾಡ್ಕೊಡ್ತೀವಿ. ಇನ್ನು ಮುಂದೆ ಬರೋಂಥ ಚಿತ್ರ ಕೂಡ ಮಾಡ್ತೀವಿ. ಬಿಲ್ಲರಂಗ ಭಾಷಣ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಇದಕ್ಕಿಂತ ಮುಂದೆ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದೀವಿ. ಅದರ ನಡುವೆ ಸುದೀಪ್ ಅಣ್ಣ ಇನ್ನೊಂದು ನಾವು ಕೇಳ್ಕೊತಿರೋದು ದಾವಣಗೆರೆಯಿಂದ ಏನಪ್ಪ ಅಂತಂದರೆ ಬೇಗ ನಿರ್ದೇಶನ ಮಾಡಿ. ನಿಮ್ಮ ನಿರ್ದೇಶನ ಬೇಕು ಫಸ್ಟ್ ಅದು ನಮಗೆ. ಯಾಕೆಂದರೆ ತುಂಬ ಜನ ಇನ್ಸ್ಪಿರೇಷನ್ ಇದ್ದೀವಿ ನಿಮ್ಮಿಂದ. ಅದು ಆಗ್ತಾ ಇದೆ. ಇವಾಗ ಬಿಗ್ ಬಾಸ್ ವೇದಿಕೆ ಮೇಲೆ ನಡೀತಾ ಇದೆ. ನೆಕ್ಸ್ಟ್ ಅದು ನಿಮ್ಮ ಲೈವಲ್ಲಿ ಬರಲಿ, ವೇದಿಕೆ ಮೇಲೆ ಬರಲಿ, ನಾವು ಕಾಣ್ತೀವಿ ಅದನ್ನು. ಅದೇನಾದ್ರು ಬಿಗ್ ಸ್ಕ್ರೀನ್ ಮೇಲೆ ಕಾಣ್ತಾ ಹೋದ್ರೆ ಎಲ್ಲರ ಅಭಿಮಾನಿಗಳು ಇಷ್ಟಪಡ್ತಾರೆ. ಈ ಚಿತ್ರ ನಾವಿನ್ನೂ ದೊಡ್ಡ ಮಟ್ಟದಲ್ಲಿ ನಾವು ತೊಗೊಂಡು ಹೋಗ್ತೀವಿ. ಅತಿ ಮೆಚ್ಚುವಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಕೇಳ್ಕೊತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.